ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಯಾರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ತೀರ್ಮಾನ ಆಗುತ್ತೆ. ತೀರ್ಮಾನ ಆದಮೇಲೆ ಅಖಂಡಕ್ಕೆ ಇಳಿಯೋದು ನಮ್ಗೆ ಸಹಜವಾಗಿದೆ. ಕುಮಾರ ಬಂಗಾರಪ್ಪನ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದರು, ಭಾಳ ಆಗಿದೆ ಭಾಳ. ಆದರೆ ಯಡಿಯೂರಪ್ಪನವ್ರು ಏನೋ ಕಾರವಾರಕ್ಕೆ ಅವ್ರು ಹಾಕಬೇಕಂತೇಳಿ ಯಡಿಯೂರಪ್ಪನವ್ರು ಮತ್ತೆ ಹಗ್ಗ ಹಾಕಿ ಎಳಿತಾ ಇದ್ದಾರಂತೆ. ನೀನು ಆ ಕಡೆ ಹೋಗಬೇಡ, ನೀನು ಈ ಕಡೆ ಬಾ ಅಂತೇಳಿ ಕರಿತಾ ಇದ್ದಾರಂತೆ. ಈಗಾಗಲೇ ಯಡಿಯೂರಪ್ಪನವರು ಇವ್ರನ್ನ ಕುಮಾರ ಬಂಗಾರಪ್ಪನ ಕಾರವಾರ ನಿಲ್ಬೇಕಂತೇಳಿ ಹಾಕಿ ಎಳಿತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಅದು ಇನ್ನೂ ಗ್ಯಾರಂಟಿ ಇಲ್ಲ. ನಾವು ಮೊನ್ನೆ ಹಗ್ಗ ಕೆಳೆಯಕ್ಕೆ ಹೋಗಿದ್ದೀವಿ, ಆದರೆ ಹಗ್ಗ ಕೆಳೆಯೋಕ್ಕೆ ಅದು ಸರಿಯಾಗಿ ಬಂದಿಲ್ಲ. ಹಗ್ಗ ಕಟ್ಟಾಗಿ ಹೋಗಿದೆ. ಈಗ ಯಡಿಯೂರಪ್ಪನವ್ರು ಏನಾಗಿದೆ, ಇವ್ರು ಎಳೆದು ಬಿಡ್ತಾರೆ ಅಂತ ಅವ್ರು ಹಗ್ಗ ಕೆಳಿತಾ ಇದ್ದಾರೆ. ಅದು ಕಟ್ಟಾಗಿದೆ ಅಂತ ಗೊತ್ತಾಗಿದೆ ನನಗೆ. ನಾವು ಮಾತುಕತೆ ಎಲ್ಲ ಮಾಡಿದ್ದೀವಿ, ಆದರೆ ಅದು ಆಗಲಿಲ್ಲ, ಫಲಪ್ರದ ಆಗಲಿಲ್ಲ. ಆದರೂ ಹಗ್ಗ ಏಣಿ ಆಟ ನಡೀತಾ ಇದೆ. ನೋಡೋಣ, ಕಾದು ನೋಡಿ. ಯಾರು ಪಕ್ಷ ಅಂತ ಬಂದಾಗ ಸೋದರಗಿದರನ್ನ ಪ್ರಶ್ನೆ ಬರೋದಲ್ಲ. ಅದಕ್ಕೆ ರಾಜ್ಯ ನಾಯಕರ ತೀರ್ಮಾನ, ರಾಷ್ಟ್ರೀಯ ನಾಯಕರ ತೀರ್ಮಾನ ಇರುತ್ತೆ. ಅದನ್ನು ಅವ್ರು ತಿಳಿದು ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಅದು ಮಧು ಬಂಗಾರಪ್ಪನವ್ರನ್ನೇ ಕೇಳ್ಬೇಕು ನೀವು.